ಪೋರ್ಕಿ ಸಿನಿಮಾ ಆಫರ್ ಬಂತು. ಅದು ಪೋಲ್ ಮಾಡಿದ್ರು ಆಕ್ಚುಲಿ, ಕನ್ನಡದಲ್ಲಿ ಪೋಕಿರಿ ಸಿನಿಮಾ ರೀಮೇಕ್ ಮಾಡಿದ್ರೆ ಯಾರು ಮಾಡಬೇಕು ಅಂತ. ಆ ಪೋಲ್ ಮುಖಾಂತರ ಓಕೆ ದರ್ಶನ್ ಸರ್ ಲೈಕ್ ಇಸ್ ದ ಮೋಸ್ಟ್ ಆಪ್ಟ್ ಅನ್ನೋ ಥರ ಆಲ್ ದ ಆಡಿಯನ್ಸ್ ಆಲ್ಸೋ ಫೆಲ್ಟ್ ದಟ್. ಸೊ ಸಚ್ ಅ ಹೈಪ್ಡ್ ಫಿಲ್ಮ್, ಕರೆಕ್ಟ್ಲಿ ಸಮ್ಮರ್ ಹಾಲಿಡೇ. ಸೊ ಇಷ್ಟನ್ನೆಲ್ಲ ಕನ್ವಿನ್ಸ್ ಮಾಡಿ I did that film. I think all girls somewhere ಸ್ವಲ್ಪ ಡ್ರಾಮಾ ಕ್ವೀನ್ ಆಗಿರ್ತಾರೆ. ಸ್ವಲ್ಪ ನನ್ನ ಮಗಳು ಇವಾಗಲೇ she started. She's just 2. She takes my lipsticks and she's copying everything. First day of shoot ನೆನಪಿದ್ಯಾ? ಕ್ಯಾಮ್ರಾ ಮುಂದೆ ಆರ್ಟಿ ನಗರಲ್ಲಿ ಒಂದು ಪ್ಲೇ ಗ್ರೌಂಡ್ ಪಕ್ಕದಲ್ಲಿ ನೀವು ಪೋಕಿರಿ ನೋಡಿರ್ತೀರಾ. ಸೊ ಒನ್ ಪೊಲೀಸ್ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ನ ಸ್ವಲ್ಪ ಹೆರಾಸ್ ಮಾಡ್ತಾ ಇರ್ತಾರೆ. ದಟ್ ಸೀನ್ ವಿ ಶಾಟ್. ನಾಟ್ ವಿತ್ ದರ್ಶನ್. ಸೆಕೆಂಡ್ ಡೇ ವಾಸ್ ಮೈ ಶೂಟ್ ವಿತ್ ದರ್ಶನ್ ಸರ್. ನಾವ್ ಹೆಂಗೆ ಅಂದ್ರೆ ವಾವ್ ಸಿನಿಮಾದಲ್ಲಿ ಹೀರೋಯಿನ್ ಆ ಥರ ಒಂದು ಟೆಂಪ್ರರಿ ಫನ್ಗೋಸ್ಕರ ವಿ ಜಸ್ಟ್ ಸೈನ್ ಅಪ್. ಸೊ ಫಸ್ಟ್ ಫಿಲ್ಮ್ ಹೇಗೆ ಹೋರ್ಡಿಂಗ್ ನೋಡ್ಕೊಂಡು ಸೊ ಈ ಥರ ಒಂದು ಕಪಲ್ ಆಫ್ ಥಿಂಗ್ಸ್ ಆದಾಗ ಐ ಜಸ್ಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಗೆಟಿಂಗ್ ಕಾಲ್ಸ್ ಆ್ಯಂಡ್ ದೇರ್ ವಾಸ್ ಅನದರ್ ಫಿಲ್ಮ್ ವಿತ್ ಆಲ್ಸೋ ಬಿಗ್ ಆಕ್ಟರ್. ಬಟ್ ಇವ್ ಮಾಡದಿರೋ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನೇಮ್ ಡ್ರಾಪಿಂಗ್ ಆಗುತ್ತೆ. ಡಿಡ್ ಯು ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟ್ರೆಸ್? ಇಟ್ಸ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಜಸ್ಟ್ ಫಾರ್ ಫನ್ ವೆನ್ ಐಮ್ ಫ್ರೀ ಅಂತ ಆ ಥರ ಕನ್ವಿನ್ಸ್ ಮಾಡಿ ಪೋರ್ಕಿ ಸಿನಿಮಾ ಮಾಡಿದ್ದು. ಲಿಟ್ರಲಿ ಶಾರ್ಟ್ ಇಟ್ ಇನ್ ಏಪ್ರಿಲ್ ಮೇ. ರೇಡಿಯೋ ಸಿಟಿಯಲ್ಲಿ ಮಾತ್ರ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಯು ನೇಮ್ ಇಟ್, ಎಲ್ಲ ಭಾಷೆಗಳಲ್ಲೂ ಕೂಡ ಬರೀ ಕಾಲು ಒದ್ದೆ ಮಾಡ್ಕೊಂಡು ಬಂದಿರೋದು ಮಾತ್ರ ಅಲ್ಲ, ಇಂಡಸ್ಟ್ರಿಗಳಲ್ಲಿ ಅಷ್ಟೇ ಒಳ್ಳೆ ಸಿನಿಮಾಗಳನ್ನ ನಮಗೆ ಕೊಡ್ತಾ ಬಂದು ರೈಟ್ ನಾವು ನಮ್ಮ ಕನ್ನಡದಲ್ಲಿ ಲೇಟೆಸ್ಟ್ ರಾಮನ ಅವತಾರ ಸಿನಿಮಾ ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ತಿರುವಂತಹ ನಮ್ಮ ಪ್ರಣೀತಾ ಸುಭಾಷ್, ದ ವೆರಿ ಬ್ಯೂಟಿಫುಲ್, ದ ಸ್ಟನ್ನಿಂಗ್ ಪ್ರಣೀತಾ. ವೆಲ್ಕಮ್ ರೇಡಿಯೋ ಸಿಟಿಗೆ. ಥ್ಯಾಂಕ್ ಯು. ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು? ಸೂಪರ್. ಅಂತೂ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ಇಂಡಸ್ಟ್ರಿಗಳನ್ನು ಕೂಡ ಇನ್ ಅ ವೇ ಯು ಡಿಪ್ ಯೋರ್ ಟೋಸ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಜೊತೆಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ. ಆ್ಯಂಡ್ ರೈಟ್ ನಾವು ರಾಮನ ಅವತಾರ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಸಣ್ಣ ಬ್ರೇಕ್ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಸಿಕ್ತು. ಹೌದು. ಹೇಳಿ, ಹೇಗೆ ಹೌಸ್ ಲೈಫ್ ಟ್ರೀಟಿಂಗ್ ಯು? ಸೊ ನಂಗೆ ಇದು ತುಂಬ ಇಷ್ಟ, ಈ ಥರ ಜಗಲ್ ಮಾಡಿಕೊಂಡು ಒಂದು ಪರ್ಸ್ನಲ್ ಲೈಫ್, ಕರಿಯರ್ ಎಲ್ಲ ಜಗಲ್ ಮಾಡಬೇಕು ಅಂತ ಇಷ್ಟ. ಆ್ಯಂಡ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ನಂಗೆ ಇಷ್ಟ. ಅಂದರೆ ಅಫ್ಕೋರ್ಸ್ ಅಲ್ಲೂ ಬ್ಯುಸಿ, ಅಂದರೆ ಮಗು ಆ್ಯಂಡ್ ದೇರ್ ಸೋ ಮಚ್ ರನ್ನಿಂಗ್ ಅರೌಂಡ್. ಆ್ಯಂಡ್ ಕರಿಯರ್ ಇಲ್ಲೂ ಕೂಡ ನಾವು ಇಷ್ಟೊಂದು ವರ್ಷ ಇಲ್ಲಿ ವೆನ್ ಯೂರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, it's just become a part of me now. I just really enjoy doing films and doing anything that's related to the cameras. So Yeah. So ಹೇಳಿ, actually I just want to keep it as candid and ಆರಾಮಾಗಿ ಸ್ವಲ್ಪ ಪ್ರಣೀತಾ ಜರ್ನಿ ನಡೆದು ಬಂದಂತಹ ರೀತಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳಂತೂ ಆಫ್ ಕೋರ್ಸ್ ಇದ್ದೇ ಇರುತ್ತೆ, ಎಸ್ಪೆಷಲಿ ಇಫ್ ಯು ಆರ್ ಡ್ಯಾಬ್ಲಿಂಗ್ ಸೋ ಮಚ್ ಅರೌಂಡ್ ಲೈಫ್ನಲ್ಲಿ. ಹೇಗೆ ಡಿಡ್ ಯು ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟ್ರೆಸ್? Yes, I think all girls ಸಮ್ವೇರ್ ಸ್ವಲ್ಪ ಡ್ರಾಮಾ ಕ್ವೀನ್ ಆಗಿರ್ತಾರೆ. ಸ್ವಲ್ಪ ನನ್ನ ಮಗಳು ಇವಾಗಲೇ she started. She's just 2. She takes my lipsticks and she's copying everything. So I think it's just inbuilt. ನಾವು ಮೇಕೆ ಹಾಗೆ ಅನ್ಕೊತೀನಿ. ಬಟ್ ನಮ್ಮ ಫ್ಯಾಮಿಲಿ ಹೇಗೆ ಅಂದರೆ ನಮ್ಮ ತಂದೆ ತಾಯಿ ಡಾಕ್ಟರ್ಸ್, ಸೊ ಅವ್ರದ್ದು ಮೈಂಡ್ ಸೆಟ್ ತುಂಬ ಡಿಫ್ರೆಂಟ್. ಆ್ಯಂಡ್ ನಮ್ಮ ಎಂಟೈರ್ ಫ್ಯಾಮಿಲಿನಲ್ಲಿ ಯಾರೂ ಸಿನಿಮಾ ಇಂಡಸ್ಟ್ರಿ ಕನೆಕ್ಷನೇ ಇಲ್ಲ. ಸೊ ಫಸ್ಟ್ ನಾನು ಈ ಥರ ಐ ಥಿಂಕ್ 11th ಸ್ಟ್ಯಾಂಡರ್ಡಲ್ಲಿ ಈ ಥರ ಸಿನಿಮಾ ಬಂದಿದೆ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಫುಲ್ ಕನ್ಫ್ಯೂಸ್ ಆಗಿದ್ರು. ಯಾಕಂದರೆ ಹೇಗೆ ಅಂದರೆ ಯು ಜಸ್ಟ್ ಗೋಯಿಂಗ್ ಟು ಸ್ಕೂಲ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಹೇಗೆ ಅಂತ ಅವ್ರಿಗೆ ಸ್ವಲ್ಪ ದೇ ಆರ್ ವೆರಿ ಓವರ್ವೆಲ್ಮ್ಡ್. ಆ್ಯಂಡ್ ಸ್ವಲ್ಪ ಟೈಮ್ ಆಯಿತು ಈ ಥರ ಕನ್ವಿನ್ಸ್ ಮಾಡೋಕ್ಕೆ. ಈ ಥರ ನಾನು ಇಲ್ಲ, ಐ ವಾಂಟ್ ಟು ಟ್ರೈ ಇಟ್ ಔಟ್. ಆ್ಯಂಡ್ ಇಟ್ಸ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಜಸ್ಟ್ ಫಾರ್ ಫನ್ ವೆನ್ ಐಮ್ ಫ್ರೀ ಅಂತ ಆ ಥರ ಕನ್ವಿನ್ಸ್ ಮಾಡಿ ಪೋರ್ಕಿ ಸಿನಿಮಾ ಮಾಡಿದ್ದು. ಲಿಟ್ರಲಿ ಶಾರ್ಟ್ ಇಟ್ ಇನ್ ಏಪ್ರಿಲ್ ಮೇ. ಆ್ಯಂಡ್ ನಂತರ ಅದು ಆ ಸಿನಿಮಾ ಅಫ್ಕೋರ್ಸ್ ಇಟ್ಸ್ ಲೈಕ್ ಅ ರಿಪಲ್ ಎಫೆಕ್ಟ್. ಆ ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಆ ಥರ ಸೈನ್ ಮಾಡಿ ಆ್ಯಂಡ್ ದೆನ್ it just, I don't know, it somehow just became my career and I managed to convince them. ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ. ಅಂದರೆ ಆ ಫಸ್ಟ್ ಆಫರ್ ಬರೋದಕ್ಕೂ ಕೂಡ ಸ್ಟಾರ್ಟಿಂಗ್ ನಲ್ಲೂ ಕೂಡ ಯು ಡಿಡ್ಂಟ್ ಡೂ ಎನಿ ಅದರ್ ಫಿಲ್ಮ್. ಆಫ್ ಕೋರ್ಸ್ ಇಟ್ ವಾಸ್ ಅ ಬಿಗ್ ಫಿಲ್ಮ್, ಬಿಗ್ ಪ್ರೊಡಕ್ಷನ್, ಬಿಗ್ ಸ್ಟಾರ್ ಕಾಸ್ಟ್. ದರ್ಶನ್ ಅವರ ಆಪೋಸಿಟ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು. ಹೇಗೆ ಸ್ಕೂಲ್ ಹೋಗ್ತಾ ಬರ್ತಾ ದಾರಿಯಲ್ಲಿ ಹೆಂಗೆ ಫಿಲ್ಮ್ ತಗೊಂಡಿದ್ದು ನೀವು? ನಾನು ಆ್ಯಕ್ಚುಲಿ ಅವಾಗ ಪಾಕೆಟ್ ಮನಿ ಕೊಡ್ತಾ ಇರಲಿಲ್ಲ. ನಮ್ಮ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್. ಅವಾಗ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಪಾಕೆಟ್ ಮನಿ ಇತ್ತು.
ಹಂಗೆ ಡಾಕ್ಟರ್ಸ್ ಆಗೋದು ಅಂತ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಗೊತ್ತಿರ್ಲಿಲ್ವಾ ಅಂತ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಹ್ಯಾಡ್ ಅದರ್ ಪ್ಲಾನ್ಸ್ ಅಂತ. ಸೊ ಯಾರೋ ಈ ಥರ ಜ್ಯುವೆಲ್ರಿ ಆ್ಯಡ್ ಇದೆ, ಇಟ್ಸ್ ಅ ಬಿಗ್ ಜ್ಯುವೆಲ್ರಿ ಬ್ರ್ಯಾಂಡ್. ಅವರು ಈ ಥರ ಟೀನೇಜರ್ಸ್ಗೆ ಒಂದು ಲೈಟ್ ವೇಟ್ ಜ್ಯುವೆಲ್ರಿ ಅಂತ ಈ ಥರ ಸ್ಮಾಲ್ ಪೆಂಡೆಂಟ್ಸ್ ಆ ಥರ ಒಂದು ಲೈನ್ ಆಫ್ ಜ್ಯುವೆಲ್ರಿನ ಲಾಂಚ್ ಮಾಡಿದ್ರು. ಅದಕ್ಕೆ ಕ್ಯಾಂಪೇನ್ ಶೂಟ್ ಮಾಡಿದೆ ನಾನು. ಲೈಕ್ ಓಕೆ, ಒನ್ ಆಫ್ ದೋಸ್ ಹಾಲಿಡೇಸ್ ನಾನು ಹೋಗಿ ಮನೇಲಿ ಹೇಳಿದೆ. ಓಕೆ. ಸೊ ಬಟ್ ನಾನು ಈ ಥರ ಹೋಗಿ ಶೂಟ್ ಮಾಡಿ ದೇ ಹ್ಯಾಡ್ ಡೀಸೆಂಟ್ ಪೇ ಪ್ಯಾಕೆಟ್ ದಟ್ ವಾಸ್ ಗುಡ್ ಇನಫ್. ಅವತ್ತಿನ ಕಾಲಕ್ಕೆ ಓಕೆ ಪಿಜ್ಜಾ ತಿನ್ಬೋದು, ಇದೆಲ್ಲ ಮಾಡ್ಬೋದು ಅಂತ. ಅದು ಐ ವಾಸ್ ಲೈಕ್ ಸೋ ಎಕ್ಸೈಟೆಡ್. ಐ ವಾಸ್ ಲೈಕ್ ವಾವ್, ನಾವೇ ಹೋಗಿ ಅಲ್ಲಿ ಅವರೇ ದೇ ಟೇಕ್ ಕೇರ್ ಆಫ್ ಆಲ್ ದ ಡ್ರೆಸ್ಸಿಂಗ್ ಯು ಅಪ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ಗುಡ್. ಬೆಸ್ಟ್ ಪಾರ್ಟ್ ಇಸ್ ದೇ ಆರ್ ಡ್ರೆಸ್ಸಿಂಗ್ ಯು ಅಪ್ ಆ್ಯಂಡ್ ಗಿವಿಂಗ್ ಯು ಮನಿ. Because especially that's the age where your salon bills are also, you're trying to fit it into your pocket money. Because ಓಕೆ ನಮ್ಮ ತಂದೆ ಇಷ್ಟು ಕೊಟ್ಟರೆ ಅದರಲ್ಲಿ ಸಾಲೋನ್ಗೆ ಹೋಗಿ ಇದು ಕೂಡ ಮಾಡಿಸ್ಕೋಬೇಕು ಅಂತ ಸ್ವಲ್ಪ ಸೇವ್ ಅಪ್ ಮಾಡ್ತಾ ಇದ್ವಿ. ಆ ಥರ ಒಂದು ಫೇಸ್ ಆಫ್ ಲೈಫ್ ಅಲ್ಲ, ಟೀನೇಜ್ ಇಯರ್ಸ್. ಸೊ ಆ ಟೈಮಲ್ಲಿ ಈ ಥರ ಒಂದು ದಿಸ್ ವಾಸ್ ಒನ್ ಆಫ್ ದ ಡೇಸ್ that's how it started. And then that particular campaign was all over Bangalore. Suddenly it's on hoardings and there was a sense of what was this, as well as a sense of pride in my mom's eyes. I could see ಅವ್ರು ಎಸ್ಪೆಷಲಿ ಅವರು ಕನ್ಸಲ್ಟ್ ಮಾಡೋ ಹಾಸ್ಪಿಟಲ್ ಆಪೋಸಿಟೇನೆ ಒಂದು ಹೋರ್ಡಿಂಗ್ ಇತ್ತು, ಬನಶಂಕರಿ 3rd ಸ್ಟೇಜಲ್ಲಿ. So she was like, okay, she's very proud, she's telling everybody that's my daughter. But also, ಒಳಗಡೆ they're like, please focus on your studies. I hope you don't get distracted ಅಂತ ಒಂದು ಭಯನೂ ಇತ್ತು. So that's how it all started. And ಅಂದ್ರೆ ಸೀಕ್ರೆಟಿವ್ ಆಗಿ ಏನೋ ಮಾಡಿ ಮುಗಿಸೋಣ ಅನ್ನೋಂಥದ್ದು ಅಲ್ವೇ ಅಲ್ಲ. ರೈಟ್ ಟೈಮ್ ರೈಟ್ ಪ್ಲೇಸ್ ಅಲ್ವಾ? I think ಒಂದು ರಿಸ್ಕ್ ಆಪಟೈಟ್ ಎಲ್ಲರಿಗೂ ಇರಲೇಬೇಕು. I think I've always been somebody who's like ಏನ್ ಮಾಡಿದ್ರೆ ಓಕೆ ವಾವ್ ವಿ ಶುಡ್ ಜಸ್ಟ್ ಟ್ರೈ ಇಟ್ ಔಟ್, ಏನಿದೆ ಅಂತ, ಏನಾಗ್ಬಿಡತ್ ಮಹಾ ನೋಡೇ ಬೇಡ ಅಂತ. somehow that's how it just started. ಇದು ಎಲ್ಲಿ ಓದ್ತಾ ಇದ್ರಿ ನೀವು ಅವಾಗ? I don't really want to put the institution and all in the okay. I was in the 11th grade and ನಮಗೆ ಯೂನಿಫಾರ್ಮ್ ಇತ್ತು, ಯಾಕಂದ್ರೆ ಅದು ICSE syllabus in the 11th grade, so I had to wear my uniform. And ಆ ಥರ ಒಂದು ಫೇಸ್, ನಾಟ್ ಈವನ್ ಕಾಲೇಜ್ ಅಂದರೆ PUC ಅಂದರೆ ಕಲರ್ ಡ್ರೆಸ್ ಹಾಕೊಂಡು ಎಲ್ಲ ಇಟ್ಸ್ ನಾಟ್ ಈವನ್ ದ್ಯಾಟ್. ಸೊ ಇಟ್ ಇಸ್ ಪ್ರಾಪರ್ ಯೂನಿಫಾರ್ಮ್. ಹೌದು, ಇನ್ಫ್ಯಾಕ್ಟ್ ಮುಂಚೆ ಆ ಥರ ಎಲ್ಲ ಬಹಳ PU ಕಾಲೇಜಸ್ ಅಲ್ಲಿ ಯು ಕುಡ್ ಡ್ರೆಸ್ ತುಂಬಾ ಹೆಪ್ಪಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ವು ಎಲ್ಲ. ಈಗ ಬರ್ತಾ ಬರ್ತಾ ತುಂಬಾ ಟೋನ್ ಡೌನ್ ಮಾಡಿಸ್ಬಿಟ್ಟಿದ್ದಾರೆ ಕಾಲೇಜಸ್ ಅಲ್ಲೂ. ಪಾಪ ಎಲ್ಲ 93% 90% ಅಟೆಂಡೆನ್ಸ್ ಎಲ್ಲ ಕೇಳ್ತಾ ಇರೋದು. ಮುಂಚೆ ಒನ್ ಟೈಮ್ ಮೇಲೆ ಸಿಕ್ಕಾಪಡೆ ಗರ್ಲ್ಸ್ ಇರ್ತಿದ್ದಂತ ಕಾಲೇಜಸ್ ಅಲ್ಲೂ ಕೂಡ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. I keep reading on the internet. So first film ಹೇಗೆ ಹೋರ್ಡಿಂಗ್ ನೋಡ್ಕೊಂಡು? So ಈ ಥರ one couple of things ಆದಾಗ I just immediately started getting calls, and there was another film with also a big actor. But ಮಾಡ್ದಿರೋ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನೇಮ್ ಡ್ರಾಪಿಂಗ್ ಆಗುತ್ತೆ. ಸೊ ಅದಕ್ಕೆ I don't want to really mention it. Off the record I'll mention to you later. So ಅವಾಗ ತಾನೇ one particular cinema path breaking ಆಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಸಡನ್ ಆಗಿ it suddenly brought Kannada cinema to limelight. 2 films bantu sudden back to back when I was in 11th grade, and suddenly they were like, everyone was talking about those 2 movies. And the songs agli a cinema nalliro hero heroine director ellaru super hit agogindu. It was just suddenly like the most talked about film. And a particular hero jothe ಒಂದು film bandittu avaga, and I had screen tested for it, and I got a call back saying you're doing this film. And then I had to go back and convince my parents, because film andre tumba number of days of shoot, you can't go to school, adella iruttala. So when I told my parents, they were like, no, we want you to study, ee tara future ide, academics mele focus madu and all that. So I took 8 days to convince my parents, and I kept everyone on hold. And by the time I got back and said, okay, I finally convinced them, I think they were like, I couldn't really communicate properly. So yeah, I didn't end up doing that. ಅಯ್ಯೋ, ಮನೇಲಿ ಹಡ್ತಾಲ್ ಆಯ್ತಾ ಅವಾಗ? ಆಮೇಲೆ the girl who signed the film was ಯಾರೋ ಬಾಂಬೆಯಿಂದ ಬಂದು they had signed it, and ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೌತ್ ಫಿಲ್ಮ್ಸ್ ಬಗ್ಗೆ. And we were passing through one of the busy mass areas of Bangalore, and ನಾನು ತೋರಿಸ್ತಾ ಇದ್ದೆ ನಮ್ಮ ತಂದೆಗೆ, ಇದು ಎಷ್ಟು ಕಟ್ಔಟ್ ಎಲ್ಲ ಮಾಡಿದ್ದಾರೆ ಅವ್ರಿಗೆ, ವಾಟ್ ಇಸ್ ದಿಸ್, ಐ ಮಿಸ್ಡ್ ಔಟ್ ಅಂತ. ಸೊ ಸ್ವಲ್ಪ ನಾನು ಗಿಲ್ಟ್ ಟ್ರಿಪ್ ಮಾಡಿಸಿದೆ ನಮ್ಮ ತಂದೆ ತಾಯಿಗೆ. ಸಿ ಬಿಕಾಸ್ ಆಫ್ ಯು ಐ ಮಿಸ್ಡ್ ಇಟ್, ನಿಮ್ಮಿಂದ ನಾನು ಮಿಸ್ ಆಗೋಯ್ತು ಆ್ಯಂಡ್ ಆಲ್ ದಿಸ್. ಐ ವಾಸ್ ಲೈಕ್ ಗಿಲ್ಟ್ ಟ್ರಿಪ್ಪಿಂಗ್ ದೆಮ್. ನಂತರ ತುಂಬ ಒಂದು ಫ್ಯೂ ಮಂತ್ಸ್ ಆದಮೇಲೆ ಪೊರ್ಕಿ ಸಿನಿಮಾ ಆಫರ್ ಬಂತು. ಆ್ಯಂಡ್ ಅದಕ್ಕೆ ಪೋಲ್ ಮಾಡಿದ್ರು ಆ್ಯಕ್ಚುಲಿ ಇದರಲ್ಲೆಲ್ಲ, ನ್ಯೂಸ್ ಪೇಪರಲ್ಲೆಲ್ಲ,
ಕನ್ನಡದಲ್ಲಿ ಪೋಕಿರಿ ಸಿನಿಮಾ ರೀಮೇಕ್ ಮಾಡಿದ್ರೆ ಯಾರು ಮಾಡಬೇಕು ಅಂತ. ಸೊ ಆ ಪೋಲ್ ಮುಖಾಂತರ ಓಕೆ ದರ್ಶನ್ ಸರ್ ಗಾಟ್ ಲೈಕ್ ಇಸ್ ದ ಮೋಸ್ಟ್ ಆಪ್ಟ್ ಅನ್ನೋ ಥರ ಆಲ್ ದ ಆಡಿಯನ್ಸ್ ಆಲ್ಸೋ ಫೆಲ್ಟ್ ದ್ಯಾಟ್. ಸೊ ಸಚ್ ಅ ಹೈಪ್ಡ್ ಫಿಲ್ಮ್ ಆ್ಯಂಡ್ ಕರೆಕ್ಟ್ಲಿ ಸಮ್ಮರ್ ಹಾಲಿಡೇಸ್. ಸೊ ಇಷ್ಟನ್ನೆಲ್ಲ ಕನ್ವಿನ್ಸ್ ಮಾಡಿ I did that film. So ಇಟ್ ವಾಸ್ ಮೆಂಟ್ ಟು ಬಿ ಫೈನಲಿ. ಈ ಸಲ ಅಷ್ಟೆಲ್ಲ ಸರ್ಕಸ್ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಒಪ್ಸೋದಕ್ಕೆ. ಪೋಖ್ರಿಗೆ ಎರಡನೇ ಸಲಕ್ಕೆ ಗಿಲ್ ಟ್ರಿಪ್ ವರ್ಕ್ ಆಯ್ತಾ ಇದಕ್ಕೆ? It was so tough. My parents, because especially a few years ago, parents onthara ಒಂದು there's so much they're worried about your safety. ಅದೆಲ್ಲ ತುಂಬ ಇರುತ್ತೆ. ಪ್ರತಿಯೊಂದು ಫ್ಯಾಮಿಲಿನೂ ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಎಷ್ಟು ಯೋಚನೆ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿನಲ್ಲೂ ಹಾಗೆ. ಆ್ಯಂಡ್ ಅಕಾಡೆಮಿಕ್ಸ್ ಮೇಲೆ ಫೋಕಸ್ ಮಾಡಬೇಕು, ಬಿಕಾಸ್ ಇದು ನಾಟ್ ಓನ್ಲಿ ಸೇಫ್ಟಿ, ಆಲ್ಸೋ ಲೈಕ್ ಒಂದು ಸೆಕ್ಯೂರಿಟಿ ಆಫ್ ಕರಿಯರ್ ಅದೇನೂ ಇಲ್ಲ. ದಿಸ್ ಇಸ್ ಜಸ್ಟ್ ಲೈಕ್ ಅ ಫ್ರೀಲಾನ್ಸ್ ಕರಿಯರ್. ಐ ಹ್ಯಾವ್ ನೋ ಐಡಿಯಾ ಲೈಕ್ ಟುಮಾರೋ what's going to be like. ಸೊ ದೇ ನೋ ದ ರಿಯಾಲಿಟಿ ಬಿಕಾಸ್ ದೇರ್ ಓಲ್ಡರ್ ದೆನ್ ಅಸ್. ನಾವು ಹೆಂಗೆ ಅಂದರೆ ಸಿನಿಮಾದಲ್ಲಿ ಹೀರೋಯಿನ್ ಆ ಥರ ಒಂದು ಟೆಂಪ್ರರಿ ಫನ್ಗೋಸ್ಕರ ವಿ ಜಸ್ಟ್ ಸೈನ್ ಅಪ್, ಬಟ್ ಅವ್ರಿಗೆ ಗೊತ್ತಿರುತ್ತೆ. ಸೊ ದೇ ವರ್ ವೆರಿ ಮಚ್ ಅಗೇನ್ಸ್ಟ್ ಇಟ್. But eventually I convinced them. Also the fear of unknown. Fear of unknown, exactly. ಯಾರು ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿನಲ್ಲೂ ಯಾರಿಗೂ ಕನೆಕ್ಷನ್ ಇಲ್ಲ. ಸೊ ಇಟ್ ವಾಸ್ really confusing ಅವ್ರಿಗೆ. But I was somebody, actually innocence is that is what really helped me, because I was so naive, so innocent that I didn't know what can go wrong or what are the perils anta. Ivagala oh my god, movies alla ಏನೋ ತೋರಿಸ್ತಲ್ಲ. So I was so naive and innocent that I was like, I want to do the movie, and then wow, I'm going to do this, and then I watched the original. I just really enjoyed the process. So yeah, that's what it's about. The first day of shoot ನೆನಪಿದ್ಯಾ? ಕ್ಯಾಮ್ರಾ ಮುಂದೆ ಫಸ್ಟ್ ಆರ್ಟಿ ನಗರಲ್ಲಿ ಒಂದು ಪ್ಲೇ ಗ್ರೌಂಡ್ ಪಕ್ಕದಲ್ಲಿ ನೀವು ಪೋಕಿರಿ ನೋಡಿರ್ತೀರ. ಸೊ ಒನ್ ಪೊಲೀಸ್ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ನ ಸ್ವಲ್ಪ ಹೆರಾಸ್ ಮಾಡ್ತಾ ಇರ್ತಾರೆ. ದಟ್ ಸೀನ್ ವಿ ಶಾಟ್, ನಾಟ್ ವಿತ್ ದರ್ಶನ್. ಸೆಕೆಂಡ್ ಡೇ ವಾಸ್ ಮೈ ಶೂಟ್ ವಿತ್ ದರ್ಶನ್ ಸರ್. And that was, I think, in some very busy bus stand area, and oh my god, full bus stand crowd ಆಗ್ಬಿಟ್ಟಿತ್ತು. ಅರ್ಧ ಬೆಂಗಳೂರೇ ಬಂದ್ಬಿಟ್ಟಿತ್ತು ಅನಿಸ್ತು ನಂಗೆ. ಅದು ಒಂಥರ overwhelming, because I was like that kid who's just going to school and enjoying. To see that kind of see that, and I was so naive that I didn't know set ನಲ್ಲಿ ಹೇಗೆ ಒಂದು ಕಂಪೋಸರ್ ಒಂದು ಆರಾ ಇರುತ್ತೆ, ಹೇಗೆ ನಂಗೆ ಅದು ಮೇಂಟೈನ್ ಮಾಡೋಕ್ಕೂ ಬರಲ್ಲ ಏನು. ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಆನ್ ದಿಸ್ ಚೇರ್, ಸೀಯಿಂಗ್ ಸೋ ಮೆನಿ ಪೀಪಲ್ ಆರ್ ಜಸ್ಟ್ ಮೊಬೈಲ್ ಫೋನ್, ದೇ ಜಸ್ಟ್ ರ್ಯಾಂಡಮ್ಲಿ ಶೂಟಿಂಗ್ ಪಿಕ್ಚರ್ಸ್. I didn't even know that I should tell them, no, please don't click, this is part of the movie. My staff didn't know. We were all so naive. We're just sitting there. I used to say hi to everyone. Anyone wants a picture, please come. I was like just open it. Such a naive this thing I was. What a journey it's been to start. ಆಮೇಲೆ ಇದು ಒಂದು ಫಿಲ್ಮ್ ಅಂತ ಒಪ್ಸಿದ್ರಿ, Summer Holidays. ಅದಾದ್ಮೇಲೆ actually immediately I got a film from Telugu. ಹೇಗಿದು? So actually I think I was getting Kannada offers as well, but when I got that offer I was like, oh wow, okay, it was quite quick. And then I was like, ado ee cinema sign ಮಾಡಿದಾಗ obviously newspapers alla ಬರುತ್ತೆ. It's like a PR, it just goes around. So alinda I got a call, and then I hadn't traveled. ನಾನು ಹೈದ್ರಾಬಾದ್ actually ಹೋಗೇ ಇಲ್ಲ ಜಾಸ್ತಿ, because there's no reason for me to go to Hyderabad. So ಪೇರೆಂಟ್ಸ್ ಕರ್ಕೊಂಡು ಅಲ್ಲಿ ಹೋಗಿದ್ದೆ ಆ ಸಿನಿಮಾ. And then we met, we don't know the language, ಏನು ಗೊತ್ತಿಲ್ಲ, ಇಲ್ಲ ನಾವು ಡಬ್ ಮಾಡ್ತೀವಿ ಅಂತ. And I just thought that, like, okay, let's take it up, and that's how I took it up, and then it just sort of ripple effect. So wow, ಮೊದಲನೇ ಸಿನಿಮಾ, ಅದಾದ್ಮೇಲೆ ತೆಲುಗು, ತಮಿಳ್, ಹಿಂದಿ, and then Tamil, after a few years Hindi. Actually ಕನ್ನಡನೇ ಕಡಿಮೆನಾ ಅಂತ ನೀವು ಮಾಡಿದ್ದು? ಐ ಥಿಂಕ್ ಸೊ, ಬಟ್ ಕಾನ್ಷಿಯಸ್ ಆಗೇನಿಲ್ಲ. ಅಂದರೆ ಖಂಡಿತ ಎಲ್ಲ ಕನ್ನಡ ಮಾಡಬೇಕು ಅಂತಲೇ ಎಲ್ಲ ಹೀರೋಯಿನ್ಸ್ಗೂ ಆಸೆ ಇರುತ್ತೆ. ಬಟ್ ಅಫ್ಕೋರ್ಸ್ ಪರ್ಸ್ನಲ್ ಆಗಿ ಆಲ್ ಓವರ್ ಇಂಡಿಯಾ ರೀಚ್ ಆಗಬೇಕು ಅಥವಾ ಆಲ್ ಓವರ್ ದ ವರ್ಲ್ಡ್ ರೀಚ್ ಆಗಬೇಕು ಅನ್ನೋ ಆಸೆನೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಇವತ್ತು ಟುಮಾರೋ ಥರ ಕಿಂಗ್ ಕಾಂಗ್ ಥರ ಮೂವಿನಲ್ಲಿ ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ ಅಂದರೆ ಹೂ ವಿಲ್ ನಾಟ್ ಜಂಪ್ ಇನ್ ಟು ಅಬ್ಸಲ್ಯೂಟ್ಲಿ. ಲ್ಯಾಂಗ್ವೇಜ್ ಆದರೆ ಆರ್ಟಿಸ್ಟ್ ಯಾವತ್ತು ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಬಾರ್ದು. ಸೊ ಬಟ್ ನಿಮ್ಮ ತುಂಬ ಫೇವ್ರೆಟ್, ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ ಅಂತ ಹೇಳೋದಾದ್ರೆ? ನನ್ನ ಸಿನಿಮಾಗಳಲ್ಲಿ, ನಿಮ್ಮ ಸಿನಿಮಾಗಳಲ್ಲಿ ತುಂಬ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಆಸ್ ಅನ್ ಆರ್ಟಿಸ್ಟ್? ಸೊ ಐ ಥಿಂಕ್ ಅಥಾರೆಂಟಿಕ್ ದಾರಿದಿ. ಆ್ಯಂಡ್ ಯಾಕಂದರೆ ರೀಚ್ ಎಲ್ಲರೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಇದ್ದಿರುತ್ತೆ. ಸೊ ಆ ಸಿನಿಮಾ ಸ್ವಲ್ಪ ಯೂನಿವರ್ಸಲ್ ಆಗಿ ಎಲ್ಲರೂ ನೋಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ದ್ಯಾಟ್ಸ್ ವೈ ಪರ್ಸ್ನಲಿ ಲೈಕ್ ದಟ್ ಫಿಲ್ಮ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ಪರ್ಸನಲ್ ಲೈಫ್, ಯು ಆರ್ ಆಲ್ಸೋ ಮ್ಯಾರಿಡ್ ವಿತ್ ಅ ಕಿಡ್. ಈ ಟ್ರಾನ್ಸಿಷನ್, ನಿಮ್ಮ ಹಸ್ಬೆಂಡ್ ಮೀಟ್ ಮಾಡಿದೆಯಲ್ಲಿ ನೀವು? Yes.
we were friends, and I think we started doing dinners, and it eventually became love. And okay, then we convinced our parents, we made them meet, and then we started planning the wedding. And as we started planning, COVID 2.0 ಅಂತ ಅನೌನ್ಸ್ ಮಾಡಿದ್ರು, ಆ್ಯಂಡ್ ಐ ವಾಸ್ ಲೈಕ್, ಅಂದರೆ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ, ಇದು ಚಾಮರಾಜನಗರಲ್ಲೆಲ್ಲ ಈ ಡೇಟ್ಗೆ ಅಂತೆಲ್ಲ. ಆಮೇಲೆ ಅಫ್ಕೋರ್ಸ್ there was ಕೋವಿಡ್, ಆ್ಯಂಡ್ ನಾನು ಟಿ ವಿ ಆನ್ ಮಾಡಿದ್ರೆ ಯು ಕಾಂಟ್ ಹ್ಯಾವ್ ಮೋರ್ ದೆನ್ 1000 ಪೀಪಲ್. ನೆಕ್ಸ್ಟ್ ಡೇ ಆನ್ ಮಾಡಿದ್ರೆ ಯು ಕಾಂಟ್ ಹ್ಯಾವ್ ಮೋರ್ ದೆನ್ 500 ಪೀಪಲ್. ಹೌ ಡು ಯು ಎಡಿಟ್ ದಿಸ್ ಗೆಸ್ಟ್ ಲಿಸ್ಟ್ ಅಂತ ನಂಗೆ ಡೈಲಿ ಅದೇ ಸ್ಟ್ರೆಸ್ಸಲ್ಲಿದ್ದೆ. And then, but we wanted to go ahead with that Mahurtam because, especially, you know how once Mahurtam fixed madmele, let's go ahead, and we thought. So we went ahead. And both of us, frank agi, namibbarigu simple wedding ge ishta actually. So maybe that's what we really wanted, and God was like, I'll make it happen for you without any effort. So. But actually, in hindsight, ಇವಾಗ ನೋಡಿದ್ರೆ ಮದ್ವೆ eventually matter ಆಗದೆ most important people ಯಾರು ಇರ್ತಾರೆ ಮದ್ವೆಯಲ್ಲಿ, ನಮ್ಗೆ ತುಂಬಾ closest. Yes. That first circle, or probably the closest family members. That is the most meaningful part. Absolutely. ಇಲ್ಲ ಅಂದ್ರೆ ನನಗೆ ದೇವರಾಣೆ ಹೇಳ್ತೀನಿ, ನನ್ನ ಮದುವೆಯಲ್ಲಿ ಯಾರು ಬಂದ್ರು ಯಾರು ಹೋದ ಗೊತ್ತಾಗಿಲ್ಲ. ಇವಾಗಲೂ ವೆರಿ ಆನೆಸ್ಟ್ಲಿ ಐ ಮೀಟ್ ಸಮ್ ಪೀಪಲ್, ನಾನು ನಿಮ್ಮ ಮದುವೆಗೆ ಬಂದಿದ್ನಲ್ಲ ಅಂತಂದ್ರೆ ನನಗೆ ಐ ಡೋಂಟ್, ನನಗೆ ಈಗ ಗೊತ್ತಿಲ್ಲ, ನನಗೆ ನೆನಪಿಲ್ಲ ಅಂತ ಹೇಳಕ್ ಪಾಪ ಅವರು ಬೀಯಿಂಗ್ ಸ್ವೀಟ್. ಸೊ ಯಾ, ಇನ್ಸ್ಟೆಡ್ ಆಫ್ absolutely. So he is very shy, and I'm also somebody who's like, except my cinema, jasti attention, I'm not a person who loves attention. I just love to be in my own private You've space. You've been like that also. Yeah. With no nonsense and so I like that. So ನಂಗೆ maybe ಒಳಗಡೆಯಿಂದನೂ ಇತ್ತು, ಸಿಂಪಲ್ ಆಗೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪನ್ ಲೈಕ್ ದಟ್, ಆ್ಯಂಡ್ ವಿ ಬೋತ್ ಆರ್ ಮೋರ್ ದೆನ್ ಹ್ಯಾಪಿ ಟು ಜಸ್ಟ್ ಡೂ ಇಟ್ ಇನ್ ಕೋವಿಡ್. ವಿ ಲೈಕ್, ಇಲ್ಲ ಸ್ಮಾಲ್ ಆಗಿ ಕ್ಯೂಟಾಗಿ ವೆಡ್ಡಿಂಗ್ ಮಾಡೋಣ, ವಿ ಕ್ಯಾನ್ ಆಲ್ವೇಸ್ ಥ್ರೋ ಬಿಗ್ ಪಾರ್ಟೀಸ್ whenever we want ಅಂತ. ಫೈನಲಿ ಎಷ್ಟು ಜನ ಆದ್ರು ನಿಮ್ಮ ಗೆಸ್ಟ್ ಲಿಸ್ಟ್ ಅಲ್ಲಿ? It was still about 140 people because ಇದೇನು ಮಾಡೋಕ್ಕಾಗಲ್ಲ, because first circle both sides ಅದ್ ಕರೀಲೇಬೇಕಾಗುತ್ತೆ, and then there's some people who are setting it up for you and all that. So but ಅಂತೂ ವೆರಿ ಇಂಟಿಮೇಟ್ ನೈಸ್ ಕೋವಿಡ್ ವೆಡ್ಡಿಂಗ್. ಆಕ್ಚುಲಿ ಇಫ್ ಯು ಆಸ್ಕ್ ಮೀ ತುಂಬಾ ಮೀನಿಂಗ್ಫುಲ್ ಅದು ಆಕ್ಚುಲಿ, ಜಸ್ಟ್ ಫಾರ್ ಸರ್ಕಲ್ ಅಂಡ್ ನೈಸ್. ಬಟ್ ನಾವು ಮಾಡಿದ್ಮೇಲೆ ಎಷ್ಟೊಂದು ಜನ ಇವಾಗ ಹೇಗೆ ಆ ಥರ ಒಂದು ವೆಡ್ಡಿಂಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿ, ಡೆಸ್ಟಿನೇಷನ್ ವೆಡ್ಡಿಂಗ್ ಇಸ್ ಸಿಮಿಲರ್ ಅಲ್ಲ, ಯು ಗೆಟ್ ಟು ಫ್ಲೈ ಡೌನ್ ಓನ್ಲಿ ಲೈಕ್ ಸಮ್ 100 people and do the wedding. So it's pretty much the same. We had our wedding in a farmhouse, which is pretty much like a destination wedding tarane. So and covid time peaceful ella thara protocol follow ಮಾಡಿ and immediately covid ಮುಗಿಯೋಷ್ಟೊಳಗಡೆನೆ ನಿಮ್ಮ grand release ಕೂಡ ನಿಮ್ಮ daughter also had. No, that was much later. Okay. Much later, but it was she was not a covid baby, she was hauda okay regular. But life journey has been quite quick and nice. ಇವಾಗ ಮ್ಯಾರೇಜ್ ಲೈಫ್ ಹೇಗಿದೆ? It's fun. So like even during the interview I'm coordinating whether my daughter has woken up, or we're just taking her to some play area. So I'm checking ಅವಳು ರೆಡಿ ಮಾಡಿದಾರ, because actually usually ನಾನು ಅವಳ ಜೊತೆ ಇದ್ದೇ ಇರ್ತೀನಿ, because I'm doing the promotions. ನಾನು ಬೇರೆ ಡ್ರೈವರ್ ಆ್ಯಂಡ್ ಅವ್ರು ನೋಡ್ಕೊಳ್ಳೋರು ಇದ್ದಾರಲ್ಲ ಅವ್ರ ಜೊತೆ ಸ್ವಲ್ಪ ಕಳಿಸಿದ್ದೀನಿ. ಯೂಶ್ವಲಿ ನಾನು ಹಂಗೆ ಮಾಡೋದೇ ಇಲ್ಲ, ಯೂಶ್ವಲಿ ಐಮ್ ಆಲ್ವೇಸ್ ವಿತ್ ಹರ್. ಸೊ ಐವ್ ಸೆಂಟ್ ಮೈ ಫ್ರೆಂಡ್ ಆ್ಯಂಡ್ ಹರ್ ಬೇಬಿ ಆ್ಯಂಡ್ ಹರ್ ನ್ಯಾನಿ ಈಸ್ ಅಕಂಪನಿಡ್ ಮೈನ್, ಸೊ ದಟ್ ಸೇಫ್ ಆಗಿರಲಿ ಅಂತ. So they're a team of 6, they've gone together. So story of most working mothers. Sometimes ನನ್ನ ಅಪಾರ್ಟ್ಮೆಂಟ್ ಎಂಟರ್ ಆಗ್ಬೇಕಾದ್ರೆ ನನ್ಗೆ ಅನ್ಸುತ್ತೆ ಇಟ್ ಲುಕ್ಸ್ ಲೈಕ್ ಅ ಫಿಲ್ಮ್ ಸೆಟ್ ಟು ಮೀ. ಯು ನೋ ವೈ? ಬಿಕಾಸ್ ಎಲ್ಲ ಮಗು ಹಿಂದೆ ಒಂದು ನ್ಯಾನಿ ಇರ್ತಾರೆ, and ಆ ಮಕ್ಕಳು ಹಾಗೆ ಎಲ್ಲ they're all tantrums ಅಲ್ಲಿ. We're like an entourage, like it's we never come. Now if you invite me to something, I never come alone. I come as an entourage. So ನಾನು ನೋಡ್ಬೇಕಾದ್ರೆ ನಿಮ್ಗೆ beat my son or any of his friends who are playing out nannies ಜೊತೆ ನನಗೆ ಸಡನ್ಲಿ ನನಗೆ ಅನ್ಸೋದು ಇದು ಯಾವ್ದು ಫಿಲ್ಮ್ ಸೆಟ್ ತರ ಇದೆ ಗುರು. They're like all these stars with their help. They are the stars. They are the VIPs. We are just in the background now. ಅವ್ರ ಸ್ಟಾಫ್ ಜೊತೆ ಓಡಾಡ್ತಿರೋ ತರ ಕಾಣ್ತಾ ಇರುತ್ತೆ ನನಗೆ ಸಡನ್ಲಿ when I just see. But life is of course taken that kind of change, and the most demanding working mothers especially. It's fun, I think, because I think the thing about motherhood is it's not difficult, but it's difficult if it's monotonous. So
ಏನೇ ಜಾಬ್ ಆಗಲಿ ಮೊನಾಟನಸ್ಲಿ ಅದೇ. ಇಫ್ ಐ ಟೆಲ್ ಯು ಇವಾಗ ಬಿ ಅ ರೇಡಿಯೋ ಜಾಕಿ ಫ್ರಮ್ 6 AM to next day 6 AM and then just continue it and then sleep for 4 hours in between and come back and do the same thing, it will tire you. And that's the same with shoots also. When we do long hours of shoot, like 24 hours, 48 hours, it does stress you out. You need 1 day's break to recover from that 48 hours. So I think motherhood is always fun, but continuous ಆಗಿ ಅದೇ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ that part tires anyone out. So the good thing is ಸ್ವಲ್ಪ career ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ I think Absolutely. ಅಂದ್ರೆ ನಾವೇ ಇನೋವೇಟ್ ಮಾಡ್ತಾ ಹೋಗ್ಬೇಕು, ಹೊಸಸದೇ ಟ್ರೈ ಮಾಡ್ತಾ ಇರಬೇಕು. ಎಲ್ಲೋ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂದ್ರೆ ಮನೇಲಿ ಏನಾದ್ರೂ ಹೊಸದಾಗಿ ಏನಾದ್ರೂ ಇನೋವೇಟ್ ಮಾಡ್ತಾ ಇರಬೇಕು. ಎನಿ ಹಾಬಿ ನ ರೂಢಿಸ್ಕೊಳ್ಳೋದಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಈಗ ಇಲ್ಲಿಂದ ಮುಂದಕ್ಕೆ ವೇ ಫಾರ್ವರ್ಡ್ ಏನು? ಇನ್ನು ಹೆಚ್ಚು ಸಿನಿಮಾಗಳು ನೋಡ್ಬೋದಾ ಪ್ರಣೀತಾನ ನಾವು? ಐ ವಿಶ್ ಸೊ. ಆ್ಯಕ್ಚುಲಿ ಪ್ರಮೋಷನ್ ಟೈಮಲ್ಲೇ ಎಲ್ಲರೂ ಈ ಮಾತು ಹೇಳಿದ್ರೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. I'd love to do more film. And of course, the world has changed now. Yeah. Irrespective, mother agli. Exactly. Ivaga, I think there's no, like from Alia, but to everyone's a mom. So ivaga mom ano idu eshtu cool agbittide ivaga. Like in fact adu yadu fashion pages alli nodta idde. She's mothering anade ಒಂದು thing of pride agbittide. Mother is mothering anta ಒಂದು phrase ಎಲ್ಲ start ಮಾಡಿದ್ದಾರೆ. So I think it's all about just trying out different things. And now it's not just about cinema. It could be like OTT. There's so much more you can do. So I think there's stories bartade, which is a good thing. Yeah. So yes, with that nice brief heart to heart conversation. Thank you so much, Pranitha. Thank you, Nethra. So much fun being here. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.